ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಒಬ್ಬ ಸಾಮಾನ್ಯ ರೈತನ ಮಗ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ನಾವೇ ಸ್ವಯಾರ್ಜಿತವಾಗಿ ನಿರ್ಮಿಸಿಕೊಂಡು ಟ್ರೇಡ್ನ ಮಾಡ್ತಾ ಇದ್ದೀವಿ. ನೋಡಿ, BTCನಲ್ಲಿ ಆಲ್ರೆಡಿ ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಏನಕ್ಕೆ ಅಂದರೆ ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ನೋಡಿ 322 ಪಾಯಿಂಟ್ಸ್ ಆಲ್ರೆಡಿ ಮಾರ್ಕೆಟಲ್ಲಿ ಬರ್ತಾ ಇದೆ ಬಂಧುಗಳೇ. ಮಾರ್ಕೆಟಲ್ಲಿ ಟಾರ್ಗೆಟ್ನ ಒಂದು ಸ್ವಲ್ಪ ಇನ್ನೂ ನನ್ನ ಪ್ರಕಾರ 1000 ಪಾಯಿಂಟ್ಸಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟು. ವೆರಿ ಸಿಂಪಲ್ ಬಂಧುಗಳೇ. ನೋಡಿ, ಇಲ್ಲಿ ಪ್ರೈಸ್ ಬೀಳೋದಕ್ಕಿಂತಲೇ ಮುಂಚೆನೇ ನಾನು ನಿಮಗೆ ತೋರಿಸ್ದೆ. ಫಸ್ಟ್ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಈ ಒಂದು ಟ್ರೇಡನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲೇ ಕೂಡ ಕೊಟ್ಟಿದ್ದೀವಿ. ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀವಿ. ನಾನು ಕೊಟ್ಟಿದ್ದೀನ ಇಲ್ವಾ ಅಂತ ಫಸ್ಟ್ ನೋಡಿ, ಆಮೇಲೆ ಅನಾಲಿಸಿಸ್ ಮಾಡೋಣ. ನೋಡಿ, ಇಲ್ಲಿ ಬಂಧುಗಳೇ, ಆಲ್ರೆಡಿ 433 ಪಾಯಿಂಟ್ ರನ್ನಿಂಗಲ್ಲಿದೆ ಲೈವ್ ಮಾರ್ಕೆಟಲ್ಲಿ. ನೋಡಿ, ಪ್ರತಿಯೊಬ್ಬರು ಗಮನಿಸಿ, ಟ್ರೇಡನ್ನು ಎಲ್ಲಿ ಕೊಟ್ಟಿದ್ದೀವಿ ನೋಡಿ. ಪ್ರೈಸು ಇವಾಗೆಲ್ಲ ಬಿದ್ದುಬಿಟ್ಟಿದೆ, ಇಲ್ಲಿ ಕ್ಯಾಂಡಲ್ಗಳು ಬಿದ್ದಿದೆ ತಾನೇ ಈ ಪಾಯಿಂಟಲ್ಲಿ. ಬಟ್ ಆದರೆ ಇಲ್ಲಿ ನೋಡಿ 8 ಗಂಟೆ 39 ನಿಮಿಷಕ್ಕೆ ನೋಡಿ, ಇಲ್ಲಿ ಯಾವ ಪಾಯಿಂಟಲ್ಲಿ ಇನ್ನು ಒಂದು ಕ್ಯಾಂಡಲನ್ನು ಕೂಡ ಕೆಳಗಡೆಗೆ ಕ್ರಿಯೇಟ್ ಆಗಿಲ್ಲ ಬಂಧುಗಳೇ. ಆಲ್ರೆಡಿ ಕೊಟ್ಟಿರುವಂಥದ್ದು ನೋಡಿ, ಇಲ್ಲಿ 8 ಗಂಟೆ 39 ನಿಮಿಷ ಟೈಮನ್ನು ಕೂಡ ನೋಡಿ. ಇವಾಗ ಎಷ್ಟು? 8 ಗಂಟೆ 44 ನಿಮಿಷ. ಜಸ್ಟ್ 5 ನಿಮಿಷ ಆಗಿದೆ ಅಷ್ಟೇ. 5 ನಿಮಿಷ ಆಗಿರುವಂಥದ್ದು, ಜಾಸ್ತಿ ಇಲ್ಲ. ಬಟ್ 1 ಮಿನಿಟಲ್ಲಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಇದನ್ನು, 1 ಮಿನಿಟಲ್ಲಿ. ಅದಾದಮೇಲೆ ನೋಡಿ, ಇಲ್ಲಿ 300 ಪಾಯಿಂಟ್ಸ್ ರನ್ನಿಂಗಿಂದ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು ಲೈವ್ ಮಾರ್ಕೆಟಲ್ಲಿ. ಯಾರಾದ್ರೂ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ, ಓಕೆನಾ. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಆರ್ಡರ್ ಫ್ಲೋ ಅಶೋಕ್ ಟ್ರೇಡಿಂಗ್ ವ್ಯೂಸಲ್ಲಿ ಫ್ರೀಯಾಗೆ ಕೊಟ್ಟಿದ್ದೀವಿ ನೋಡಿ, ಫ್ರೀಯಾಗೆ ಕೊಟ್ಟಿದ್ದೀವಿ, ಓಕೆನಾ. ನೋಡಿದ್ರಿ ಅಲ್ವಾ, ಫ್ರೀ ಟೆಲಿಗ್ರಾಮಲ್ಲಿ ಏನನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ 578 ಪಾಯಿಂಟ್ ರನ್ನಿಂಗಲ್ಲಿದೆ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಅನಾಲಿಸಿಸ್ನ ಮಾಡಿದೆ ಅಂದರೆ ವೆರಿ ಸಿಂಪಲ್ ಬಂಧುಗಳೇ. ಮಾರ್ಕೆಟನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೆ ಇಲ್ಲಿ ನೋಡಿ. ಇಲ್ಲಿ ಮಾರ್ಕೆಟನ್ನು ಗಮನಿಸ್ತಾ ಇದೆ ಕಂಪ್ಲೀಟಾಗಿ. ಇಲ್ಲಿ ಗಮನಿಸಬೇಕಾದರೆ ಮಾರ್ಕೆಟು ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾಯಿತ್ತು, ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾಯಿತ್ತು. ಈ ರೇಂಜನ್ನು ಬಿಟ್ಟು ಔಟ್ ಆಫ್ ದ ಬೌಂಡ್ರಿ ಹೋಯಿತು. ಔಟ್ ಆಫ್ ದ ಬೌಂಡ್ರಿ ಹೋಗಿದೆಯೇ ಇಲ್ವೋ ನಿಮ್ಮ ಕಣ್ಣಾರೆ ನೋಡಿ. ನೋಡಿ 650 ಪಾಯಿಂಟ್ ಬಂಧುಗಳೇ. ಯಾವಾಗ ಔಟ್ ಆಫ್ ದ ಬೌಂಡ್ರಿ ಹೋಯ್ತು, ನನಗನ್ನಿಸ್ತು ಇಲ್ಲ ಪ್ರೈಸು ಕ್ಲೀನಾಗಿ ಮೇಲಕ್ಕೆ ಹೋಗ್ಬಿಡ್ಬೇಕು. ಕರೆಕ್ಟಾ? ಈ ಔಟ್ ಆಫ್ ದಿ ಬೌಂಡ್ರಿ ಹೋದಾಗ ನೋಡಿ 700 ಪಾಯಿಂಟ್ಸ್, ಓಕೆನಾ. ಈ ಔಟ್ ಆಫ್ ದ ಬೌಂಡ್ರಿ ಯಾವಾಗ ಇದೊಂದು ಬೌಂಡ್ರಿ ಇತ್ತು, ಈ ಬೌಂಡ್ರಿನ ಮಾರ್ಕೆಟು ದಾಟಿದಾಗ ಏನಾಗಬೇಕು, ಪ್ರೈಸು ಮೇಲಕ್ಕೆ ಹೋಗಬೇಕು. ಬಟ್ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಏನು ಮಾಡಿದ್ರು ಅಂದರೆ ಬಿಗ್ ಪ್ಲೇಯರ್ಸು ಸ್ವಲ್ಪ ಎಮೋಷನಲ್ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿದ್ರು, ಓಕೆನಾ. ಎಮೋಷನಲ್ ಬೈಯಿಂಗ್ ಆಗೋ ಥರ ಮಾಡಿದ್ರು ಬಂಧುಗಳೇ. ಇಲ್ಲೆಲ್ಲರೂ ಬೈಯಿಂಗ್ ಆಗ್ತಾಯಿದೆ ಅಂತ ಹೇಳಿ ಎಲ್ಲರೂ ಬೈ ಮಾಡೋದಕ್ಕೆ ರಪ ಅಂತ ಹೋದ್ರು ಬಂಧುಗಳೇ. ಅರ್ಥ ಆಗ್ತದೆಯಾ? ಯಾವಾಗ ಎಮೋಷನಲ್ ಬೈಯರ್ಸ್ ಬಂದರು, ಇಲ್ಲಿ ಬಿಗ್ ಪ್ಲೇಯರ್ಸ್ ಆಕ್ಟಿವ್ ಆಗಿಬಿಟ್ರು. ಯಾವಾಗ ಬಿಗ್ ಪ್ಲೇಯರ್ಸ್ ಆಕ್ಟಿವ್ ಆದರೂ ನಾವೂ ಕೂಡ ಆಕ್ಟಿವ್ ಆದ್ವಿ. ಅರ್ಥ ಆಗ್ತದೆಯಾ? ಇದು ಬಿಗ್ ಪ್ಲೇಯರ್ ಪ್ಲಾನ್. ಈ ಥರ ಇರುತ್ತೆ ನೋಡಿ ಬಿಗ್ ಪ್ಲೇಯರ್ಸ್ ಪ್ಲಾನ್. ಯಾವಾಗ ಬಿಗ್ ಪ್ಲೇಯರ್ಸ್ ಪ್ಲಾನ್ ಬರ್ತಾ ಇದೆ ಅಂತ ಗೊತ್ತಾಯಿತೋ, ನಾವು ಒಬ್ಬ ಸಾಮಾನ್ಯ ರೈತನ ಮಗ ಅಟ್ರ್ಯಾಕ್ಟ್ ಆದ್ವಿ. ಯಾವುದಕ್ಕೆ? ಬಿಗ್ ಪ್ಲೇಯರ್ಸ್ ಪ್ಲಾನ್ಗೆ ಬರ್ತಾ ಇದ್ದೀರ ಅಂತ. ನಾವು ಎಮೋಷನಲ್ ಆಕ್ಟಿವಿಟಿಗೆ ಅಟ್ರ್ಯಾಕ್ಟ್ ಆಗಲಿಲ್ಲ, ಬಿಗ್ ಪ್ಲೇಯರ್ಸ್ ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಅವ್ರದ್ದು ಗುಹೆ ಒಳಗಡೆ ಹೋದ್ವಿ, ಈ ಒಂದು ಟ್ರೇಡನ್ನು ಮಾಡಿದ್ವಿ. ಇಷ್ಟೇ ಬಂಧುಗಳೇ ಟ್ರೇಡಿಂಗ್ನ ಹಿನ್ನೆಲೆ. ಪ್ರೈಸು ಬಾಟಮ್ ಲೆವೆಲಲ್ಲಿ ಈ ಪಾಯಿಂಟ್ಗೆ ಬಂದಾಗ 900 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಆಗಿದೆ. 900 ಪಾಯಿಂಟ್ಸ್ಗೆ ಸಂಪೂರ್ಣವಾಗಿ ನಮ್ಮ ಪೊಸಿಷನ್ನನ್ನು ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಗ್ತದೆಯಾ? ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮುಖಾಂತರ ಎಮೋಷನಲ್ ಬೈಯಿಂಗ್ ಯಾವ ಥರ ಆಗಿತ್ತು, ಅದನ್ನು ಯಾವ ಥರ ಟ್ರ್ಯಾಪ್ ಮಾಡಿದ್ರು ಅನ್ನೋದನ್ನ ಜಾಡನ್ನು ಹಿಡಿದುಕೊಂಡು ಮಾಡಿರುವಂಥ ಈ ಒಂದು ಲೈವ್ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.